Hello and chaps, welcome back to Triple T Academy. So ನಿಮ್ಮ KCET 2026 ಕುರಿತಾದಂತೆ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಏನಪ್ಪ ಅಂದರೆ ನಿಮ್ಮ KCET 2026 ಆನ್ಲೈನ್ ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕನ್ನು ಎನೇಬಲ್ ಮಾಡಿದ್ದಾರೆ. ಸೊ ದೋಸ್ ಹೂ ಡ್ಯೂರಿಂಗ್ ನಿಮ್ಮ ಅಪ್ಲಿಕೇಶನ್ ಟೈಮಲ್ಲಿ ಏನಾದರೂ ಮಿಸ್ಟೇಕ್ಸ್ ಮಾಡಿದ್ದೀನಿ ಇಲ್ಲ ನಾನು ಚೇಂಜಸ್ ಮಾಡ್ಕೊಬೇಕು ಅಂದರೆ ಸ್ಟಿಲ್ ಯು ಹ್ಯಾವ್ ಅ ಚಾನ್ಸ್ ಆನ್ಲೈನ್ ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. Please enter your credentials, that is your application number, password and the captcha, and then click login using OTP or the face recognitions. So ಇದನ್ನ ಯೂಸ್ ಮಾಡಿಕೊಂಡು ನೀವು ಆನ್ಲೈನ್ ಅಪ್ಲಿಕೇಶನ್ನ ಎಡಿಟ್ ಮಾಡ್ಬೋದು. ಏನೇನೆಲ್ಲ ಮಾಡ್ಬೋದು ಅಂದರೆ ಮೇ ಬಿ ಯೋರ್ ರಿಸರ್ವೇಷನ್ಸ್, ಯಾವುದಾದ್ರೂ ಸ್ಪೆಷಲ್ ರಿಸರ್ವೇಷನ್ಸ್ ಕ್ಲೈಮ್ ಮಾಡಿರ್ತೀರಾ, ಅಥವಾ ಮಿಸ್ ಆಗಿ ಕ್ಲೋಸ್ನ ಚೇಂಜ್ ಮಾಡಿರ್ತೀರಾ, ಅಥವಾ ನೇಮ್ ಕರೆಕ್ಷನ್ಸ್ ಇರುತ್ತೆ, ಫಾದರ್ ನೇಮ್ ತಪ್ಪು ಬಂದುಬಿಟ್ಟಿರುತ್ತೆ. ಸೊ ಈ ಥರ ಎಡಿಟಿಂಗ್ ಆಪ್ಷನ್ಸ್ ನಿಮಗೆ ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಎಡಿಟ್ ಯೋರ್ ಆನ್ಲೈನ್ ಅಪ್ಲಿಕೇಶನ್ಸ್. ಸರಿ, ವಾಟ್ ಇಸ್ ದ ಲಾಸ್ಟ್ ಡೇಟ್ ಫಾರ್ ಎಡಿಟಿಂಗ್ ದ ಆನ್ಲೈನ್ ಅಪ್ಲಿಕೇಶನ್ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯಿಂದ ಸ್ಟಿಲ್ ಲಾಸ್ಟ್ ಡೇಟ್ ಸ್ಪೆಸಿಫೈ ಮಾಡಿಲ್ಲ. ಸೊ ಆ ಒಂದು ಅಪ್ಡೇಟ್ ನಿಮಗೆ ಸಿಗಬೇಕು ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ದೆನ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ವಾಟ್ಸಪ್ ಆಸ್ ವೆಲ್ ಆಸ್ ಟೆಲಿಗ್ರಾಮ್ ಚಾನಲ್ ಸೊ ದಟ್ KCET ರಿಗಾರ್ಡಿಂಗ್ ಎವ್ರಿ ಅಪ್ಡೇಟ್ ನಿಮಗೆ ಇನ್ಸ್ಟೆಂಟ್ ಆಗಿ ಸಿಗ್ತಾ ಹೋಗುತ್ತೆ. ಸೊ ಇದ್ರ ಜೊತೆಗೆ ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ ಒನ್ ಮೋರ್ ಡೌಟ್ಸ್ ಏನು ಅಂದರೆ, ಸರ್ ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ, ಬಟ್ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಲೇಟೆಸ್ಟ್ ನೋಟಿಫಿಕೇಶನ್ಸ್ ಪ್ರಕಾರ ನೀಟ್ ಸ್ಟೂಡೆಂಟ್ಸ್ ಯಾರೆಲ್ಲ ಕರ್ನಾಟಕ ಸ್ಟೂಡೆಂಟ್ಸ್ ನೀಟ್ ಎಕ್ಸಾಮ್ಗೆ ಅಪಿಯರ್ ಆಗಿದ್ರು ಅವರು ಅವರ ಅಡ್ಮಿಟ್ ಕಾರ್ಡ್ ನಂಬರ್ನ ಆಸ್ ವೆಲ್ ಆಸ್ ಅಡ್ಮಿಟ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಬಟ್ ಇದುವರೆಗೂ ನಾನು ಮಾಡಿಲ್ಲ. ನೀಟ್ ಕ್ಯಾನ್ಸಲ್ ಆಗಿದೆಯಲ್ಲ, ಸ್ಟಿಲ್ ಮಾಡಬೇಕಾ ಅಂತ ಎಷ್ಟೊಂದು ಜನಕ್ಕೆ ಕ್ವೆಶನ್ಸ್ ಇದೆ. ಸೊ ಮೈ ಸಜೆಷನ್ ಇಸ್ ಎಸ್, ನೀವು ಅಪ್ಲೋಡ್ ಮಾಡಿಬಿಡಿ. ಸೊ ನೆಕ್ಸ್ಟ್ ಏನಾದರೂ ಫರ್ದರ್ ಇಂಪಾರ್ಟೆಂಟ್ ಅಪ್ಡೇಟ್ಗೋಸ್ಕರ KE ಅಪ್ಡೇಟ್ ಬಿಡ್ತಾರೆ. ಸೊ ವಿ ಹ್ಯಾವ್ ಟು ವೆಯ್ಟ್ ಫಾರ್ ದ್ಯಾಟ್. ಇವಾಗ ಏನು ಅಪಿಯರ್ ಆಗಿದ್ರಿ, ಸೊ ಅದನ್ನು ನೀವು ಅಪ್ಡೇಟ್ ಮಾಡಿಬಿಡಿ. ಸೊ ಒನ್ಸ್ ನಿಮ್ಮ ನೀಟ್ 2026 ಎಕ್ಸಾಮಿನೇಷನ್ಸು ಸಹ ರೀಸ್ಕೆಡ್ಯೂಲ್ ಆಗಿರೋ ಅವೈಲಬಲ್ ಡೇಟ್ನ ರಿಲೀಸ್ ಮಾಡಿದ್ರೆ ಡೆಫಿನೆಟ್ಲಿ ನಮ್ಮ ಚಾನಲ್ ಮುಖಾಂತರ ನಿಮಗೆ ಇನ್ಸ್ಟೆಂಟಾಗಿ ಅವೈಲಬಲ್ ಆಗ್ತಾ ಹೋಗುತ್ತೆ. ಅದಕ್ಕೆ ನೀವು ಮಾಡಬೇಕಾಗಿರೋದು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.